ಅದೇ ಭಾರತೀಯ ಜನತಾ ಪಾರ್ಟಿ ನಮ್ಮ ಮೇಲೆ ಟೀಕೆ ಮಾಡ್ತಾರೆ. ಟೀಕೆ ಮಾಡ್ತಾ ನೈತಿಕ ಹಕ್ಕೇ ಇಲ್ಲ ಅವ್ರಿಗೆ. ನುಡಿದಂತೆ ನಡೆದಿದ್ದೀವಿ ನಾವು, ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀವಿ ನಮ್ಮ ಸರ್ಕಾರ. ಆದರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು 12 ವರ್ಷ ಆಯಿತು. ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿ ಚುನಾವಣೆ ಮುಂದೆ ಭಾಷಣ ಮಾಡಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 100 ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕಿ ಅಂತ ನಾವು ಹೇಳಿದ್ರು. ಮೊದಲೇ ಸುಳ್ಳು. ಇಲ್ಲಿವರೆಗೂ 15 ರೂಪಾಯಿ ಕೂಡ ಅಕೌಂಟಲ್ಲಿ ಬಂದಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ 2 ಕೋಟಿ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. 2ನೇ ಸುಳ್ಳು. ಇವತ್ತವರೆಗೂ 22 ಲಕ್ಷ ಕೋಟಿ 20 ಲಕ್ಷ ಉದ್ಯೋಗಗಳು ಕೊಡುವಂಥ ಸಾಧ್ಯತೆ ಆಗಲಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀನಿ ಅಂತ ಹೇಳಿದ್ರಿ. ಯಾವ ಡಬಲ್ ಇನ್ಕಮ್ ಆಗಲಿಲ್ಲ. ಬೆಲೆ ಏರಿಕೆ, ಸನ್ಮಾನ್ಯ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ, ನಮ್ಮ ಸರ್ಕಾರ ಇರುವಾಗ ಪೆಟ್ರೋಲ್ ಬೆಲೆ 55 ರೂಪಾಯಿ ಇತ್ತು, ಇವತ್ತು 100ಕ್ಕೆ ದಾಟಿದೆ. ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, 1000ಕ್ಕೆ ದಾಟಿದೆ. ಇದು ಅವರ ಅಭಿವೃದ್ಧಿನಾ?